ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತಾ. ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಸಿಎಂ ಪಟ್ಟದ ಆಟ ಜೋರಾಗಿದೆ. ಎಲ್ಲರೂ ಹೈಕಮಾಂಡ್ ಕಡೆ ಕೈ ತೋರಿಸ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದ್ದೇ ಫೈನಲ್ ಅಂತಿದ್ದಾರೆ. ಆದ್ರೆ ಹೈಕಮಾಂಡ್ ಏನನ್ನು ಹೇಳ್ತಿಲ್ಲ. ಈ ಸೈಕಲ್ ಗ್ಯಾಪ್ ನಲ್ಲಿ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ದೆಹಲಿಯಲ್ಲಿರೋ ಅತಿರಥ ಮಹಾರಥರನ್ನೆಲ್ಲ ಮೀಟ್ ಮಾಡಿ ಬಂದಿದ್ದಾರೆ. ಆ ಮೀಟಿಂಗುಗಳ ಎಫೆಕ್ಟ್ ಏನು, ಆ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದಿಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿದೆ. ಪಜಲ್ ಗೇಮ್ಗಳಲ್ಲಿ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಹೋದ್ರೆ ಫೈನಲ್ ಆಗಿ ಒಂದು ಪಿಕ್ಚರ್ ಸಿಗುತ್ತಲ್ವಾ, ಆ ಪಿಕ್ಚರ್ ನ ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನಲ್ಲಿ ಕೊಡ್ತಾ ಇದ್ದೀವಿ. ಇದುವೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್, ವೇಟಿಂಗ್ ಫಾರ್ ಒನ್ ಫೋನ್ ಕಾಲ್. ಒಂದು ಫೋನ್ ಕಾಲ್ಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ನಮಗೆ ಅಂದ್ರೆ ಮೀಡಿಯಾದವರಿಗೆ ಡಿಕೆ ಶಿವಕುಮಾರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರಲ್ಲ, ಅಂತಹದ್ದೇ ಒಂದು ಮಾತನ್ನ ಡಿಕೆಗೆ ಹೇಳಿದ್ದಾರಂತೆ. ಅವರು ಕೂಡ ನಮ್ಮ ಮೈಂಡ್ ನಲ್ಲಿ ಇಂತಹ ಥಾಟ್ಸ್ ಓಡ್ತಾ ಇದೆ ಅಂತ ಹೇಳಲ್ಲ. ಡೋಂಟ್ ವರಿ ಶಿವಕುಮಾರ್, ವೇಟ್ ಅಂಡ್ ಸಿ, ನಾವು ನಿಮ್ಮನ್ನ ಕೈ ಬಿಡಲ್ಲ, ಕಾನ್ಫಿಡೆಂಟ್ ಆಗಿರಿ ಅಂದಿದ್ದಾರಂತೆ. ಡಿಕೆ ಸಾಹೇಬ್ರು ಗೊತ್ತಲ್ಲ, ಅವರು ಹೈಕಮಾಂಡ್ ಜೊತೆ ಆದ ಮಾತುಕತೆ ಡೀಟೇಲ್ಸ್ ನ ಯಾರಿಗೂ ಹೇಳಲ್ಲ. ಮೀಡಿಯಾದವರಿಗೆ ಖಂಡಿತ ಓಪನ್ ಆಗಿ ಹೇಳಲ್ಲ. ಒಂದೇ ಒಂದು ಫೋನ್ ಕಾಲ್ ಎಲ್ಲವನ್ನೂ ಬದಲಿಸುತ್ತೆ. ಒಂದೇ ಒಂದು ಫೋನ್ ಕಾಲ್ ರಾಜ್ಯದ ಸಿಎಂ ಅನ್ನ ಚೇಂಜ್ ಮಾಡಬಹುದು, ಅಥವಾ ಈಗ ಇದ್ದವರನ್ನೇ ಕಂಟಿನ್ಯೂ ಮಾಡಿದ್ರೂ ಮಾಡಬಹುದು. ಎಲ್ಲವನ್ನೂ ಡಿಸೈಡ್ ಮಾಡೋದು ಒಂದು ಫೋನ್ ಕಾಲ್. ಆ ಫೋನ್ ಕಾಲ್ ಯಾರಿಗೆ ಬರುತ್ತೆ ಅನ್ನೋದೇ ಸಿಎಂ ಕುರ್ಚಿಯ ಟೆಂಪರೇಚರ್ ಜಾಸ್ತಿ ಮಾಡಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಡೆಲ್ಲಿ ಟೂರ್. ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಏನ್ ಮಾಡಿದ್ರು? ದೆಹಲಿಗೆ ಹೋದ ಡಿಕೆ ಶಿವಕುಮಾರ್ ಎದುರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲೇಬೇಕು ಅನ್ನೋ ಹಠವಂತೂ ಇತ್ತು. ಅದಕ್ಕೆ ಕಾರಣ ಸಿಎಂ ಕುರ್ಚಿ ಅನ್ನೋದು ಗುಟ್ಟೇನಲ್ಲ. ಹೀಗಾಗಿ ದೆಹಲಿಗೆ ಹೋದ ಡಿಕೆ ಶಿವಕುಮಾರ್ ಈ ಬಾರಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿಯೇ ಬಂದಿದ್ದಾರೆ. ರಾಜಕಾರಣಿಗಳು ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ಯಾರನ್ನು ಮಾಡದಿರ್ತಾರ, ಎಲ್ಲರೂ ಮಾಡ್ತಾರೆ. ಬಟ್ ನಾನು ಮಾಧ್ಯಮದಲ್ಲಿ ನಾನು ಯಾವ ವಿಚಾರನೂ ಚರ್ಚೆ ಮಾಡಕ್ ಹೋಗುದಿಲ್ಲ. ನಾನು ಹೇಳ್ತೀನಿ ಕೇಳಿ, ನಾನು ಮಾಧ್ಯಮದಲ್ಲಿ ಚರ್ಚೆ ಮಾಡೋಂತ ವಿಚಾರ ನಾನು ಮಾಡೋದಿಲ್ಲ. ನಾವೆಲ್ಲ ರಾಜಕಾರಣಿಗಳು ರಾಜ್ಯದ ಹಿತಕ್ಕೆ ಏನೇನ್ ಬೇಕು ಎಲ್ಲ ಚರ್ಚೆ ಮಾಡಿರ್ತೀವಿ, ಪಕ್ಷದ ಹಿತಕ್ಕೆ ಏನೇನ್ ಬೇಕು ಚರ್ಚೆ ಮಾಡಿರ್ತೀವಿ. ಅಸ್ಸಾಂದು ಮಾಡಿರ್ತೀವಿ, ಡೆಲ್ಲಿಲೂ ಮಾಡಿರ್ತೀವಿ, ಕರ್ನಾಟಕದೂ ಮಾಡಿರ್ತೀವಿ, ಎಲ್ಲದೂ ಬೇಕು. ಅಧಿಕಾರ ಬದಲಾವಣೆದು ಚರ್ಚೆ ಅಧಿಕಾರ ಬದಲಾವಣೆದು ಎಲ್ಲ ವಿಚಾರ ನಾನು ನೀವ್ ಏನೇನ್ ಬೇಕು ಬರ್ಕೊಳ್ಳಿ, ನಿಮ್ಗೆ ಬರ್ಕೋಬೇಡಿ, ಬರೀರಿ ಅಂತ ನನ್ಗೆ ಹೇಳ್ತಾ ಇದ್ದೀನಿ. ಬರೀರಿ ಅಂತಾನೂ ಹೇಳೋದಿಲ್ಲ, ಬರಿಬೇಡಿ ಅಂತಾನೂ ಹೇಳಲ್ಲ. ಆದ್ರೆ ಯಾರನ್ನು ಮೀಟ್ ಮಾಡಿದೆ, ಏನ್ ಮಾತಾಡದೆ ಅನ್ನೋದನ್ನ ಮೀಡಿಯಾಗಳ ಮುಂದೆ ಹೇಳಲ್ಲ ಅಂತ ಹೇಳ್ತಾನೆ ಒಂದು ಚಿಕ್ಕ ಲಿಸ್ಟ್ ಕೊಟ್ರು ಡಿಕೆ ಸಾಹೇಬ್ರು. ಜೊತೆಗೆ ಶ್ರಮಕ್ಕೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಅಂತಾನು ಹೇಳಿದ್ರು. ಖಂಡಿತ ನಾನು ಡೆಲ್ಲಿಗೆ ಬಂದ್ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡ್ಲೇಬೇಕಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೀನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಭೇಟಿ ಮಾಡಿದ್ದೀನಿ, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದೀನಿ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದೀನಿ, ಜೈಚಂದ್ರ ಭೇಟಿ ಮಾಡಿದ್ದೀನಿ. ಸಂಘರ್ಷದ ಸಂದರ್ಭ, ಹಂಗಾಗಿ ಈಗ ಭೇಟಿ ಆಗೋದು ಬಹಳ ಮಹತ್ವ ಪಡ್ಕೊಂಡಿದೆ ಅಂತ ನಾವು ಭೇಟಿಯಾಗಿದ್ದು ಸಾಕಷ್ಟು ಬಹಳ ಮಹತ್ವ. ನೀವು ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ದೀರಿ, ಬೇರೆ ಕೊಡ್ತಾ ಇದ್ದೀರಿ. ಅದಕ್ಕೆ ಅದೇನಿಲ್ಲ, ನಮ್ಮ ಲೀಡರ್ಸ್ ನಾವು ಬಂದಿರೋದೇ ನಾವು ರಾಜಕಾರಣದಲ್ಲಿ ಇದ್ದೀವಿ, ನಾವು ರಾಜಕಾರಣ ಮಾಡ್ಲೇಬೇಕು. ನಾವು
ಅಂದ್ರೆ ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಟಾಪ್ ಲೀಡರ್ ಆಗಿರೋ ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಅವರೆಲ್ಲರನ್ನೂ ಮೀಟ್ ಮಾಡಿ ಬಂದಿದ್ದಾರೆ. ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡಿದಾರಂತೆ. ನನಗೆ ಯಾವತ್ತೂ ಯಶಸ್ಸು ಬಂದಿದೆ, ಸ್ವಲ್ಪ ಶ್ರಮ ಇರ್ತದೆ, ಫಲ ಸಿಗ್ತದೆ ಅಷ್ಟೇ. Sir, any clarification gets from the high command for the chief minister? Did you get any clarity, sir, about? We are not discussing anything on this. The party has a vision, it has a goal. Party success story is very more important. In the interest of the party leadership is Rahul ji, Kharge ji, and all our senior leaders are there. They will take a call whenever they want. ಹಾಗಾದ್ರೆ ಗುಡ್ ನ್ಯೂಸ್ ಸಿಕ್ಕೇ ಬಿಡ್ತಾ? ಇದನ್ನು ಬೆನ್ನು ಹತ್ತಿ ಹೊರಟ ಗ್ಯಾರಂಟಿ ನ್ಯೂಸ್ಗೆ ಪರ್ಫೆಕ್ಟ್ ಸ್ಟೋರಿ ಸಿಕ್ಕೇ ಬಿಡ್ತು. ಸೊ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕ ಬಿಗ್ ಎಕ್ಸ್ಕ್ಲೂಸಿವ್ ಸ್ಕೂಪ್ ಏನಂದ್ರೆ, ಅವರು ಕಾಯ್ತಿರೋದು ಒಂದು ಫೋನ್ ಕಾಲ್ಗೆ. ದೆಹಲಿಯಲ್ಲಿ ಏನಾಯಿತು? 48 ಗಂಟೆಗಳಲ್ಲಿ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್. ದೆಹಲಿಯ ಎಲ್ಲ ಟಾಪ್ ಲೀಡರ್ಸ್ ಜೊತೆ ಚರ್ಚೆ ಮಾಡಿದ ಡಿಕೆ. ಮಲ್ಲಿಕಾರ್ಜುನ ಖರ್ಗೆ ಜೊತೆ 1 ಗಂಟೆ ಮಿಡ್ ನೈಟ್ ಮೀಟಿಂಗ್. ಖರ್ಗೆ ಸಲಹೆ ಮೇರೆಗೆ ವೇಣುಗೋಪಾಲ್ ಜೊತೆ ಬೆಳಿಗ್ಗೆ ಮೀಟಿಂಗ್. ಸೋನಿಯಾ, ಪ್ರಿಯಾಂಕಾ ಜೊತೆ 35 ನಿಮಿಷ ಮೀಟಿಂಗ್. ದೆಹಲಿಯಲ್ಲಿ 2 ದಿನ ಟೆಂಟ್ ಹಾಕಿದ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಧ್ಯರಾತ್ರಿಯಲ್ಲಿ ಹೋಗಿ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ನಂತರ ಖರ್ಗೆ ಅವರು ವೇಣುಗೋಪಾಲ್ ಜೊತೆ ಒಂದ್ಸಲ ಮಾತಾಡು ಅನ್ನೋ ಸಜೆಷನ್ ಕೊಟ್ರಂತೆ. ಅದಾದ ಮೇಲೆ ಬೆಳಗ್ಗೆ ಎದ್ದವರೇ ನೇರ ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿದ್ದಾರೆ. ಇವರೆಲ್ಲರ ಜೊತೆ ಮೀಟಿಂಗ್ ಆದ ಮೇಲೆ ಸೋನಿಯಾ ಮತ್ತು ಪ್ರಿಯಾಂಕಾ ಅವರ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ಮಾಡಿದ್ದಾರೆ. ರಾಜಕಾರಣ ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದ್ದೀವಿ ಅಷ್ಟೇ. ನಿನ್ನೆ ಖರ್ಗೆ ಅವ್ರನ್ನ ಭೇಟಿಯಾಗಿದ್ರಿ, ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ರಿ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು. ಮಾತಾಡಿದ್ದೀವಿ, ಏನ್ ಬೇಕು ಮಾತಾಡಿದ್ದೀವಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ನಾವೆಲ್ಲ ನಾವು ಎಸಿಸಿ ನಾವೆಲ್ಲ ಏನು ಹೇಳಕ್ಕೆ ಅನ್ಬೇಸಿ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಮತ್ತೆ ಅದೇ ರಿಪೀಟ್. ಹೇಳಲ್ಲ, ಮಾತನಾಡಲ್ಲ, ಆದ್ರೆ ರಹಸ್ಯ ಮಾತ್ರ ಬಿಟ್ಟುಕೊಡಲ್ಲ. ಅವರು ಬಿಟ್ಟುಕೊಡಲ್ಲ ಅಂದ್ರೆ ವಿಷಯ ಗೊತ್ತಾಗೋದಿಲ್ವಾ? ಡಿಕೆಗೆ ರಾಹುಲ್ ಗಾಂಧಿ ಕೊಟ್ಟ ಭರವಸೆ ಒಂದೇ, ಹೈಕಮಾಂಡ್ ಮೇಲೆ ನಂಬಿಕೆ ಇಡಿ, ನಾವು ನಿಮ್ಮ ಕೈ ಬಿಡಲ್ಲ. ಇದೊಂದೇ ಒಂದು ಭರವಸೆ ಕೇಳಿ ಖುಷಿಯಾಗಿ ಬಂದಿದ್ದಾರೆ ಡಿಕೆ ಶಿವಕುಮಾರ್. ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೇನು ಈಗಲೇ ನಿಮ್ಮನ್ನ ಸಿಎಂ ಮಾಡ್ತೀವಿ ಅಂತಾನೂ ಹೇಳಿಲ್ಲ, ಇದೇ ದಿನ ಸಿಎಂ ಮಾಡ್ತೀವಿ ಅಂತಾನೂ ಹೇಳಿಲ್ಲ. ಡಿಕೆ ಮೀಡಿಯಾಗೆ ಹೇಳೋದನ್ನೇ ರಾಹುಲ್ ಗಾಂಧಿ ಡಿಕೆಗೆ ಹೇಳಿದ್ರು. ನಾವು ನೋಡ್ತಾ ಕೇಳ್ತಾ ಇರ್ತೀವಲ್ಲ, ಅದನ್ನೇ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿದೆಯೋ ಏನು ಮಾಡ್ತಾರೋ ಅವರಿಗೆ ಮಾತ್ರ ಗೊತ್ತು. ಅದನ್ನ ಅವರು ಡಿಕೆಗೆ ಕ್ಲೀನ್ ಪಿಕ್ಚರ್ ಕೊಟ್ಟು ಹೇಳಿಲ್ಲ. ಹೈಕಮಾಂಡ್ ಮೇಲೆ ನಂಬಿಕೆ ಇಡಿ, ನಾವು ನಿಮ್ಮನ್ನ ಕೈ ಬಿಡಲ್ಲ, ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಧೈರ್ಯವಾಗಿರಿ ಎಂದಿದ್ದಾರೆ ಡಿಕೆ ಶಿವಕುಮಾರ್.
ಮುಂದಿನ ಹೆಜ್ಜೆ ಸೋನಿಯಾ ರಾಹುಲ್ ಪ್ರಿಯಾಂಕಾ ಮೀಟಿಂಗ್. ಈಗ ಸೋನಿಯಾ ಅವರಿಗೆ ಏನ್ ಹೇಳಬೇಕೋ ಹೇಳಿದ್ದಾಗಿದೆ. ಸೋನಿಯಾ ಅವರಿಗೆ ಡಿಕೆ ಶಿವಕುಮಾರ್ ನೀಲಿ ಕಣ್ಣಿನ ಹುಡುಗ, ಪ್ರೀತಿ ಪಾತ್ರನಾದ ಹುಡುಗ. ಸೋನಿಯಾರ ಕಷ್ಟದ ದಿನಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟಿದ್ದ ನಾಯಕ. ಅದು ರಾಹುಲ್ ಗಾಂಧಿಗೂ ಗೊತ್ತು, ಪ್ರಿಯಾಂಕಾ ಗಾಂಧಿಗೂ ಗೊತ್ತು. ಈಗ ಡಿಸೈಡ್ ಮಾಡಬೇಕಿರೋದು ಅವರು. ಆ ಮೂವರು ಡಿಸೈಡ್ ಮಾಡಿದ್ರೆ ಅದೇ ಫೈನಲ್. ಅಷ್ಟಾಗ್ಬಿಟ್ರೆ ಆ ಮಾತನ್ನ ಸಿದ್ದರಾಮಯ್ಯ ಅವರು ಕೇಳಬೇಕು, ಡಿಕೆ ಶಿವಕುಮಾರ್ ಅವರು ಕೇಳಬೇಕು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು, ಹೈಕಮಾಂಡ್ಗೆ ಬಿಟ್ಟಿದ್ದು ವಿಚಾರ. ಅದು ಬಿಟ್ಟು ನೀವು ಪದೇ 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 ಆ ಕಡೆ ಇದನ್ನೇ ಕೇಳೋದು, ಬೇರೆ ಏನ್ ಕೇಳೋದಿಗೆ ಇಲ್ವಾ? ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ. ಅವ್ರು ಮಾತ್ರ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ನಾನು ಹೈಕಮಾಂಡು ಏನ್ ಹೇಳ್ತಾರ ಹಂಗೆ ಕೇಳೋದು. ಸಿದ್ದರಾಮಯ್ಯ ಅವರು ಈಗ ಸ್ವಲ್ಪ ಗರಂ ಆಗಿದ್ದಾರೆ. ಪಾಪ ಇದೇ ಉತ್ತರವನ್ನ ಅವರು ಪದೇ ಪದೇ ಹೇಳ್ತಿದ್ದಾರೆ. ಹೈಕಮಾಂಡ್ ಹೇಳ್ತಿಲ್ಲ, ಡಿಕೆ ಶಿವಕುಮಾರ್ ಬಿಡ್ತಿಲ್ಲ. ಮೀಡಿಯಾಗಳಲ್ಲಿ ಸುದ್ದಿಗಳು ಬಂದಾಗ ಎಂದಿನಂತೆ ಅಂಥದ್ದೆಲ್ಲ ಆಗಿಲ್ಲ, ಸುಳ್ಳು ಅಂತಾರೆ. ಆಮೇಲೆ ಅವರು ಹೇಳಿರಬಹುದು, ನಂಗೇನು ಗೊತ್ತಿಲ್ಲ ಅಂತಾರೆ. ಕೊನೆಗೆ ಎಂದಿನಂತೆ ಗರಂ ಆಗ್ತಾರೆ. ಆದ್ರೆ ಈ ಬಾರಿಯ ಮೀಟಿಂಗ್ನಲ್ಲಿ ಒಂದು ವಿಷಯ ಪಕ್ಕಾ ಆಗಿದೆ. ಕರ್ನಾಟಕ ಕಾಂಗ್ರೆಸ್ಸಿಗೆ ಬರಲಿದೆ ಒಂದು ಫೋನ್ ಕಾಲ್. ಆ ಫೋನ್ ಕಾಲ್ ಯಾರಿಗೆ ಬರುತ್ತೆ ಅನ್ನೋದು ನಿಗೂಢ. ಡಿಕೆಗೆ ಕಾಲ್ ಬಂದ್ರೆ ಸಿದ್ದುಗೆ ಏನು ಸಂದೇಶ? ಸಿದ್ದುಗೆ ಹಲೋ ಎಂದ್ರೆ ಡಿಕೆಗೆ ಮೆಸೇಜ್ ಏನು? ಈಗ ಎಲ್ಲರೂ ಕಾಯ್ತಿರೋದೇ ಅದೊಂದು ಫೋನ್ ಕಾಲ್ಗೆ. ಯಾಕಂದ್ರೆ ಈ ಬಾರಿ ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಸಿಎಂ ಕರೆದ ಬಜೆಟ್ ಪೂರ್ವ ಸಿದ್ಧತೆ ಸಭೆಗೂ ಹೋಗಿಲ್ಲ. ಆ ದಿನ ಸಭೆಗೆ ಬರೋಕೆ ಆಗಲ್ಲ ಅನ್ನೋದನ್ನ ತಮ್ಮ ಕಚೇರಿ ಎದುರಲ್ಲೇ ಇರೋ ಸಿಎಂ ಕಚೇರಿಗೆ ಪತ್ರ ಮುಖೇನ ಕಳಿಸಿಕೊಟ್ಟಿದ್ರು ಡಿಕೆ ಶಿವಕುಮಾರ್. ನೋ ಫೋನ್ ಕಾಲ್, ನೋ ಪರ್ಮಿಷನ್. ಹೋಗಿದ್ದು ದೆಹಲಿಗೆ ಹೋಗಿ ಮೀಟ್ ಮಾಡಿದ್ದು ತಮ್ಮದೇ ಪಕ್ಷದ ಅತಿರಥ ಮಹಾರಥಿಗಳನ್ನ. ಅದನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಉಳಿದಿರೋದು ಒಂದೇ ದಾರಿ. ಈಗ ಅವರೆಲ್ಲರೂ ಕಾಯ್ತಿರೋದು ಒಂದು ಫೋನ್ ಕಾಲ್ಗೆ. ಆ ಫೋನ್ ಯಾರಿಗೆ ಬರುತ್ತೆ ಅನ್ನೋದೇ ಬಿಗ್ ಸಸ್ಪೆನ್ಸ್. ಈಗ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತಾ? ನೋ, ಹಂಗ್ ಹೇಳೋಕ್ ಆಗಲ್ಲ. ಈಗಲೂ ಕೂಡ ಬಿದ್ದಿರೋದು ಅಲ್ಪ ವಿರಾಮ. ಸುಮಾರು ಇಂಟರ್ವೆಲ್ಗಳ ನಂತರ ಕೂಡ ಪಿಕ್ಚರ್ ಅಭಿ ಬಾಕಿ ಹೇ ಅಂತಿದೆ ಹೈಕಮಾಂಡ್. ಜೊತೆಗೆ ಡಿಕೆಗೆ ಒಂದು ಟಾಸ್ಕ್ ಕೂಡ ಕೊಟ್ಟಿದೆ. ಆದ್ರೆ ಡಿಕೆ ಬ್ರದರ್ಸ್ ಲೆಕ್ಕಾಚಾರ ಬೇರೆಯದ್ದೇ ಇದೆ. ಡಿಕೆ ಶಿವಕುಮಾರ್ಗೆ ಹೊಸ ಟಾಸ್ಕ್ ಏನು? ಡಿಕೆ ಶಿವಕುಮಾರ್ ಅಂದ್ರೆ ಟಾಸ್ಕ್ ಮಾಸ್ಟರ್. ಡಿಕೆ ಶಿವಕುಮಾರ್ ಅವರಿಗೆ ಒಂದೊಂದು ಪೋಸ್ಟ್ ಸಿಕ್ಕಿದ್ದು ಕೂಡ ಒಂದೊಂದು ಟಾಸ್ಕ್ ಕಂಪ್ಲೀಟ್ ಆದಾಗ. ಈಗ ಅವರಿಗೆ ಅಸ್ಸಾಂ ಎಲೆಕ್ಷನ್ ಟಾಸ್ಕ್ ಸಿಕ್ಕಿದೆ. ಅಸ್ಸಾಂ ಎಲೆಕ್ಷನ್ನಲ್ಲಿ ಹೇಮಂತ್ ಬಿಸ್ವಾಸ್ ಶರ್ಮಾ ಅವರ ನೇತೃತ್ವದ ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಗೆದ್ರೆ ಆಗ ಸಹಜವಾಗಿ ಡಿಕೆ ಶಿವಕುಮಾರ್ಗೆ ಸಿಎಂ ಪೋಸ್ಟ್ ಸಿಗಬಹುದು ಅನ್ನೋದು ಒಂದು ನಿರೀಕ್ಷೆ, ಲೆಕ್ಕಾಚಾರ. ಆದ್ರೆ ಅಷ್ಟು ಈಸಿ ಅಲ್ಲ. ಹೌದಾ ಅಂದ್ರೆ ಡಿಕೆ ಸುರೇಶ್ ಕೂಡ ಅವರ ಅಣ್ಣ ಡಿಕೆ ಶಿವಕುಮಾರ್ ರೀತಿಯೇ ಮಾತಾಡೋಕ್ ಶುರು ಮಾಡಿದ್ದಾರೆ. ಗುಟ್ಟು ಬಿಡಲ್ಲ, ಏನು ಹೇಳಲ್ಲ ಡಿಕೆ ಸುರೇಶ್. ರಾಜಕಾರಣ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ, ಮೀಡಿಯಾದವ್ರ ಹತ್ರನೇ ರಾಜಕಾರಣ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವರು ಪಕ್ಷದ ಅಧ್ಯಕ್ಷರು ಕೂಡ
ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವ್ರೇನಾದ್ರು ಬೆಂಗಳೂರು ಡೆಲ್ಲಿಲಿ ಇತ್ತು ಅಂತ ಅಂದರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡಲಿಕ್ಕೂ ಕೂಡ ಅವರು ಭೇಟಿ ಮಾಡ್ತಾರೆ. ಡಿಕೆ ಸುರೇಶ್ ಕೂಡ ಗುಟ್ಟು ಬಿಟ್ಟು ಕೊಡೋದಿಲ್ಲ. ಆದ್ರೆ ಅವರು ಕೊಡಬೇಕಾದ ಮೆಸೇಜ್ ಮಾತ್ರ ಕೊಟ್ಟೇ ಕೊಡ್ತಾರೆ. ಈ ಬಾರಿ ಯತೀಂದ್ರ ಅವರಿಗೂ ಹಾಗೆಯೇ ಉತ್ತರ ಕೊಟ್ಟಿದ್ದಾರೆ ಡಿಕೆ ಸುರೇಶ್. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಗೊತ್ತಿಲ್ಲ, ನೀವು ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವು ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವು ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರಬೇಕು. ಆದರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಕಾಲಾಯ ತಸ್ಮೈ ನಮಃ ಅಂತಾರೆ ಡಿಕೆ ಸುರೇಶ್. ಅವರು ನಂಬಿರೋದು ಕಾಲವನ್ನ, ಕಾಲವೇ ಎಲ್ಲದಕ್ಕೂ ಉತ್ತರ ಅಂತಾರೆ ಡಿಕೆ ಸುರೇಶ್. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ಅಲ್ಲಪ್ಪ, ಎಲ್ಲವೂ ಕಾಲವನ್ನೇ ಉತ್ತರಿಸ್ಬೇಕಲ್ಲ. ಇಕ್ಬಾಲ್ ಹುಸೇನ್ಗೆ ನೋಟಿಸ್, ಯತೀಂದ್ರಗೆ ಏಕಿಲ್ಲ? ಇಷ್ಟು ಹೇಳಿದ ನಂತರ ನಿಜವಾದ ವಿಷಯಕ್ಕೆ ಬಂದ ಡಿಕೆ ಸುರೇಶ್ ಅಣ್ಣ ಹೇಳಿದ ಒಂದು ಮಾತಿಗೆ ಪರ್ಫೆಕ್ಟ್ ರಿಯಾಕ್ಷನ್ ಕೊಟ್ರು. ಇತ್ತೀಚೆಗೆ ಡಿಕೆ ಹೇಳಿದ್ದು ಒಂದು ಮಾತು, ಅದು ತಮ್ಮ ಮತ್ತು ಸಿದ್ದರಾಮಯ್ಯ ಮಧ್ಯೆ ಗುಟ್ಟಿನ ಒಪ್ಪಂದ ಏನೂ ಆಗಿಲ್ಲ, ಕೆಲವು ಮುಖಂಡರ ಜೊತೆ ಓಪನ್ ಆಗಿಯೇ ನಡೆದಿದೆ, ಅದರ ಪ್ರಕಾರ ನಡೆದುಕೊಳ್ತಾರೆ ಅನ್ನೋ ಮಾತು. ಅದಕ್ಕೆ ಡಿಕೆ ಸುರೇಶ್ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ನಿಧಾನವಾಗಬಹುದು, ಸಿದ್ದರಾಮಯ್ಯ ಮಾತು ತಪ್ಪಲ್ಲ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗೆ. ನಿಧಾನವಾಗಬಹುದು, ಆದ್ರೆ ಆಗಿಯೇ ಆಗುತ್ತದೆ, ಅದು ಡಿಕೆ ಸುರೇಶ್ ನಂಬಿಕೆ. ಆದ್ರೆ ಇಷ್ಟು ಹೇಳುವಾಗ್ಲೂ ಒಪ್ಪಂದ ಏನಾಗಿತ್ತು ಅನ್ನೋದನ್ನ ಮಾತ್ರ ಹೇಳೋದಿಲ್ಲ. ಆದ್ರೆ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ನಾಯಕರು ಹೇಳೋದೇ ಬೇರೆ. ಅದ್ರ ಬಗ್ಗೆ ನಾವು ಹೇಳಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಪದೇ ಹೇಳಿದ್ರಿ. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ದೀವಿ ಅಷ್ಟೇ. ನಾವು ಈಗ ಮನೆ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ, ನಿಮ್ಮಿಂದ, ನಾಗೇಂದ್ರ ಸಾರಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ನನ್ನ ಅಭಿಪ್ರಾಯ ಈಗ 28ವರೆಗೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನನ್ನ ಅಭಿಪ್ರಾಯ. ಆದರೂ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಯಾರೂ ಗೆರೆ ದಾಟಲ್ಲ. ಅವ್ರು ಬದಲಾವಣೆ ಮಾಡಬೇಕಾದ್ರೆ ಹೈಕಮಾಂಡ್ ಮಾಡಬೇಕಾಗಿರೋದು, ನೀವು ಮಾಡೋಕ್ಕಾಗಲ್ಲ. ಇದನ್ನೇ ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದ ಮಾತು. 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ, ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಮತ್ತೆ 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 ಹೇಳಿದ್ದಾರೆ. ಮುಂದೆಯೂ ಹೇಳಬಹುದು. ಆದ್ರೆ ಹಾಗೆಲ್ಲ ಹೇಳಿಯೂ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ನಮ್ಮದು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ಹೆಂಗ ಹೇಳುತ್ತೋ ಹಂಗೆ ಅಂತಾರೆ. ಆದ್ರೆ ಯತೀಂದ್ರ ಅವರಿಗೆ ಇದುವರೆಗೆ ಒಂದೇ ಒಂದು ನೋಟಿಸ್ ಹೋಗಿಲ್ಲ, ಪಕ್ಷವೂ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಅವರು ಬುದ್ಧಿ ಹೇಳಿಲ್ಲ, ಅದು ಕೆಲವು ಶಾಸಕರ ಕೆಂಗಣ್ಣಿಗೆ ಗುರಿಯಾಗಿರೋದು ನಿಜ. ಅದರಲ್ಲೂ ಇಕ್ಬಾಲ್ ಹುಸೇನ್ ಮಾತು ಕೇಳಿದ್ರೆ ಸಿದ್ದರಾಮಯ್ಯನವರು ಹೌದು ಹೌದು ಅನ್ನಬೇಕು ಅನ್ನೋ ಹಾಗಿದೆ. ಡಿಕೆ ಶಿವಕುಮಾರ್ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಎಂದ ಇಕ್ಬಾಲ್ ಹುಸೇನ್. ನಮ್ಮ ರಾಜ್ಯಕ್ಕೆ ಇಬ್ಬರೂ ಕೂಡ ನಮಗೆ ಸಮಾನವಾಗಿದ್ದಾರೆ. ನಮ್ಮ ಆಸೆ ಒಂದು ಅವಕಾಶ. ನೀವು ಆಗಿದ್ದೀರಿ, ನೀವು ಆಡಳಿತ ಕೊಟ್ಟಿದ್ದೀರಿ, ಒಂದು ಕೀರ್ತಿ ತಂದಿದ್ದೀರಿ, ಒಂದು ಗೌರವ ತಂದಿದ್ದೀರಿ, ನಾವಿಲ್ಲ ಅಂತ ಹೇಳಲ್ಲ. ಇವ್ರಿಗೊಂದು ಅವಕಾಶ. ಇಂಥ ಸಂದರ್ಭದಲ್ಲಿ ನೀವು 7 ವರ್ಷ, ಮೊದಲೊಂದು 5 ವರ್ಷ ತಾವಿದ್ದೀರಿ, ಈಗೊಂದು 2 ವರ್ಷ ರಾಜಭಾರ ಮಾಡಿದ್ದೀರಿ, ಒಳ್ಳೆ ಹೆಸರು ತಂದಿದ್ದೀರಿ. ಅದರಲ್ಲಿ 2 ಮಾತಿಲ್ಲ. ಆ ಗೌರವಕ್ಕೆ ತಕ್ಕಾಗೆ ನಾವು ಕೂಡ ಈ ಒಬ್ಬ ನಾಯಕನಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ನಾಯಕರಿಗೂ ಕೂಡ ಒಂದು ಅವಕಾಶವನ್ನು ಕೊಡಿ. ಸಮಾನವಾಗಿ ತಾವೆಲ್ಲರೂ ಕೂಡ ನಡ್ಕೊಳ್ಳಿ. ಸಮಾನವಾದಂಥ ನೀವೇ ಹೇಳ್ತೀರಿ ಸಾಮಾಜಿಕ ನ್ಯಾಯ ಅಂತೇಳಿ ತಾವೇ ಎಲ್ರಿಗೂ ಹೇಳ್ತೀರಿ. ಅದನ್ನು ತಾವೇ ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ ನಾನೊಬ್ಬ ಸಣ್ಣ ಶಾಸಕನಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಇಕ್ಬಾಲ್ ಹುಸೇನ್ ಅವರು ಇಷ್ಟಕ್ಕೆ ಮಾತು ನಿಲ್ಲಿಸೋದಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತಾ ಹೇಳ್ತಾರೆ, ಈ ಅವಧಿಯಲ್ಲೇ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತಾರೆ. ಎಲ್ರಿಗೂ ಅದೇ ಆಸೆ ಇದೆ. ಆದರೆ ಗೊಂದಲ ಮಾಡಿ ಈ ಹೇಳಿಕೆಗಳಿಂದ ಗೊಂದಲಗಳನ್ನು ಮಾಡ್ಕೋಬಾರ್ದು.
ಸೃಷ್ಟಿ ಮಾಡಬಾರ್ದು ಅಂಥೇಳಿ ಅವರೆಲ್ಲರೂ ಕೂಡ ಕೆಲವರು ಮೌನವಾಗಿದ್ದಾರೆ, ಕೆಲವರು ಒಳಗೆ ಮಾತಾಡ್ತಾರೆ. ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ನಾನು ಮುಕ್ತವಾಗಿ ಹೇಳ್ತಾ ಇದ್ದೀನಿ. ನಾನು ನಮ್ಮ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಬೇಕು. ಇದೇ ಅವಧಿಯಲ್ಲಿ ಅವ್ರಿಗೆ ಮುಖ್ಯಮಂತ್ರಿಯಾಗಿ ನಾವೆಲ್ಲರೂ ಕೂಡ ನೋಡ್ಬೇಕಂತೇಳಿ ನಾನಂತೂ ಸ್ಪಷ್ಟವಾಗಿ ದೃಢವಾಗಿ ನಾನು ಮನಸ್ಸು ಬಿಚ್ಚಿ ನಾನು ಹೇಳೋಕ್ಕೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇಕ್ಬಾಲ್ ಹುಸೇನ್ ಸಾಹೇಬ್ರು ಕ್ಲೀನ್ ಅಂಡ್ ಕ್ಲಿಯರ್, ಡೌಟೇ ಇಲ್ಲ. ಈ ಅವಧಿಯಲ್ಲೇ ಡಿಕೆ ಸಾಹೇಬ್ರು ಸಿಎಂ ಆಗಬೇಕು ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ಆದ್ರೆ ಅದಕ್ಕೆ ಅಡ್ಡಿಯಾಗಿರೋದು ಕೆಲವು ಶಾಸಕರ ಫಾರಿನ್ ಟ್ರಿಪ್. ಶಾಸಕರನ್ನ ಫಾರಿನ್ಗೆ ಕಳಿಸಿ ಅಧಿಕಾರ ಹಸ್ತಾಂತರ ದಿನ ಮುಂದೂಡೋ ಪ್ರಯತ್ನ ಮಾಡ್ತಿದ್ದಾರಾ? ಇದು ಬಿಜೆಪಿ ಶಾಸಕರು ಕೇಳ್ತಿರೋ ಪ್ರಶ್ನೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಯಾವ ದೇಶಕ್ಕೆ ಯಾರ ಜೊತೆಗೆ ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯನ ಕಡೆಯವರು ಶಾಸಕರು ಯಾರ ಜೊತೆನಲ್ಲಿ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಏನು ಮಾಡ್ತಾರೆ, ಇದೇನು ಶಾಸಕರ ಸಂಖ್ಯೆಯನ್ನ ಮಾಡಿಕೊಳ್ಳೋದಕ್ಕೆ ಒಂದು ಹೊಸ ತಂತ್ರವ ಏನು ಅಂತ ಗೊತ್ತಾಗ್ತಾ ಇಲ್ಲ. ಶ್ವೇತವರ್ಣದ ಕಾರು ಡಿಕೆಗೆ ಅದೃಷ್ಟ ತರುತ್ತಾ? ಇಷ್ಟೆಲ್ಲ ಗೊಂದಲ ಗದ್ದಲಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೊಸ ಕಾರು ಬಂದಿದೆ. ಲೆಕ್ಸಸ್ LM 350H 7 ಸೀಟರ್ ಕಾರು. 2.25 ಕೋಟಿ ಬೆಲೆ ಬಾಳುವ ಐಷಾರಾಮಿ ಕಾರು. ಬಿಳಿಯ ಬಣ್ಣದ ಕಾರು, ಶ್ವೇತವರ್ಣದ ಕಾರು ಅದೃಷ್ಟ ತರುತ್ತಾ? ಸದ್ಯಕ್ಕೆ ಹೇಳೋದೇನಂದ್ರೆ ಪೊಲಿಟಿಕಲ್ ಗೇಮ್ಗಳಿಗೆ ಒಂದು ಶಾರ್ಟ್ ಬ್ರೇಕ್ ಅಷ್ಟೇ. ಯಾಕಂದ್ರೆ ಡೆಲ್ಲಿಗೆ ಹೋಗಿ ಬಂದ ನಂತರ ಒಂದೆರಡು ದಿನ ಎಲ್ಲ ಸೈಲೆಂಟ್ ಆಗಿರುತ್ತೆ, ಆಮೇಲೆ ಮತ್ತೆ ಶುರುವಾಗುತ್ತೆ. ಯಾಕಂದ್ರೆ ಇದು ಪೊಲಿಟಿಕಲ್ ಗೇಮ್. ಆದ್ರೆ ನಾವು ಪಿನ್ ಟು ಪಿನ್ ಡೀಟೇಲ್ಸ್ ತೆಗಿತಾ ಇರ್ತೀವಿ. ಇದುವೇ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.